ಲೋಕಸಭಾ ಚುನಾವಣೆ ಸಂದರ್ಭದಲ್ಲೇ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಬಿಜೆಪಿಗೆ ಗುಡ್ ಬೈ ಹೇಳ್ತಾರಾ ಮಾಜಿ ಸಂಸದ ಮುದ್ದಹನುಮೇಗೌಡ? ಖಂಡಿತವಾಗ್ಲೂ ಹೇಳಬಹುದು, ಸಾಧ್ಯತೆಗಳಿದಾವೆ. ಯಾಕಂದ್ರೆ ಈಗಾಗಲೇ ವಾಸಣ್ಣ, ಗುಬ್ಬಿ, MLA ಶ್ರೀನಿವಾಸ್ ಅವರ ಫ್ಯಾನ್ಸ್ ಎಲ್ಲ ಹಾಕೊಂಡ್ಬಿಟ್ಟಿದ್ದಾರೆ. ಆಲ್ರೆಡಿ ಟಿಕೆಟ್ ಫಿಕ್ಸ್ ಆಗಿಬಿಡ್ತು ಮುದ್ದಹನುಮೇಗೌಡರಿಗೆ ಅಂಥೇಳಿ. ಬಟ್ ಅದಕ್ಕೂ ಇದಕ್ಕೂ ನೋಡ್ತಾ ಇದ್ರೆ ಇತ್ತೀಚೆಗೆ ಮುದ್ದಹನುಮೇಗೌಡರು DK ಶಿವಕುಮಾರ್ನ ಭೇಟಿಯಾಗುವುದು, ಮಾತುಕತೆ ನಡೆಸೋದು, ಸಿದ್ದರಾಮಯ್ಯವ್ರನ್ನ ಭೇಟಿಯಾಗಿ ಚರ್ಚೆ ಮಾಡೋದು, ಅಲ್ಲಿ ರಾಜಣ್ಣ ಪರಮೇಶ್ವರೊಂದಿಗೆ ಅದೇ ರೀತಿಯಾದಂಥ ಒಂದು ಒಡನಾಟವನ್ನು ಮುಂದುವರಿಸಿರೋದು, ಇವೆಲ್ಲದಕ್ಕೂ ಕಾರಣ ಆಗ್ತಾ ಇದೆ. ಶೀಘ್ರದಲ್ಲೇ ಕಾಂಗ್ರೆಸ್ಗೆ ವಾಪಸ್ ಆಗ್ತಾರ ಹಾಗಾದರೆ ಮುದ್ದಹನುಮೇಗೌಡ? ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಮಿಸ್ ಆಗಿತ್ತು. ಅಂದರೆ 2019ರಲ್ಲಿ ಮೈತ್ರಿ ಆಗಿತ್ತಲ್ವಾ JDS ಮತ್ತು ಕಾಂಗ್ರೆಸ್. ಆ ಸಂದರ್ಭದಲ್ಲಿ ಹಾಲಿ ಸಂಸದ ಮುದ್ದಹನುಮೇಗೌಡರು, ಆಗ ಅವರು ಹಾಲಿಯಾಗಿದ್ದರು, ಆಗ ದೇವೇಗೌಡರಿಗೆ ಕೊಟ್ಟರು. ಮುದ್ದಹನುಮೇಗೌಡರು ಮುನಿಸ್ಕೊಂಡು 2022ರಲ್ಲಿ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ BJPಗೆ ಬಂದರು. ಕಾಂಗ್ರೆಸ್ನವರು ಅವ್ರಿಗೆ ರಾಜ್ಯಸಭಾ ಮೆಂಬರ್ನಾದರೂ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರು, ಅದೂ ಆಗಲಿಲ್ಲ. MLCನೂ ಆಗಲಿಲ್ಲ ಅವರು. ಅದಾದ ಮೇಲೆ 22ಕ್ಕೆ BJPಗೆ ಬಂದರು. ಕುಣಿಗಲ್ ವಿಧಾನಸಭಾ ಕ್ಷೇತ್ರದಿಂದ BJPಯ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಅದರವರೆಗೆ ಟಿಕೆಟ್ ಕೊಡಲಿಲ್ಲ BJP ಅವರು. ಆಮೇಲೆ ಏನು ಮಾಡಿದರು, ಅಸಮಾಧಾನಗೊಂಡು BJPಯಿಂದ ಟಿಕೆಟ್ ಯಾವಾಗ ಸಿಗಲಿಲ್ವೋ ಮತ್ತೆ ತಮ್ಮ ಮುನಿಸನ್ನು ಹೊರ ಹಾಕಿದರು. ಅವರು BJPಯಲ್ಲೇ ಬಹುಶಃ ಇರ್ತಾ ಇದ್ರು, ಟಿಕೆಟ್ ಅವರು ಕನ್ಫರ್ಮ್ ಅಂತ ಗೊತ್ತಾಗಿದ್ರೆ. ಆದರೆ V ಸೋಮಣ್ಣ ಅವರು ಯಾವಾಗ BJPಯನ್ನು ತೊರೆಯೋದಿಲ್ಲ ಅನ್ನುವಂಥದ್ದು ಸುಳಿವು ಸಿಕ್ತು, ಅವ್ರಿಗೆ ತುಮಕೂರು ಟಿಕೆಟ್ ಕೊಡುವಂಥದ್ದು ಬಹುತೇಕವಾಗಿ ಚರ್ಚೆ ಆಗ್ತಾ ಇದೆ. ಹಾಗಾಗಿಯೇ ಮುದ್ದಹನುಮೇಗೌಡರು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ನಾನು ಅತಂತ್ರ ಅನ್ನುವಂಥ ಮನಸ್ಥಿತಿಯಿಂದ, ಅಂದರೆ ರಾಜಕೀಯ ಭವಿಷ್ಯ ಏನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಮತ್ತೆ ಮರಳಿ ತಮ್ಮ ಮನೆಗೆ ಬರೋದಕ್ಕೆ ಮುದ್ದಹನುಮೇಗೌಡರು ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. KN ರಾಜಣ್ಣವರು ಕೂಡ ಬಹಳ ಆ್ಯಕ್ಟಿವ್ ಆಗಿದ್ದಾರೆ. ಈಗ ತುಮಕೂರು ಕಾಂಗ್ರೆಸ್ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಕೂಡ ಅವ್ರ ಮನೆಗೆ ಹೋಗಿದ್ದರು. DK ಶಿವಕುಮಾರ್ ಅವ್ರನ್ನ ಮತ್ತೆ ಭೇಟಿಯಾಗಿದ್ದರು. ಇದೀಗ ಮತ್ತೆ ಮುದ್ದಹನುಮೇಗೌಡರು ಆ್ಯಕ್ಟಿವ್ ಆಗಿದ್ದಾರೆ. CM ಹಾಗೆ DCM ಭೇಟಿ ಮಾಡಿ ಮಾತುಕತೆ ಕೂಡ ನಡೆಸಿದ್ದಾರೆ. ಸಚಿವ KN ರಾಜಣ್ಣ ಹಾಗೆ ಪರಮೇಶ್ವರ್ ಅವರು, ವಾಸಣ್ಣ, ಎಲ್ಲ ಕಾಂಗ್ರೆಸ್ನ ನಾಯಕರೊಂದಿಗೆ ಉತ್ತಮ ಒಡನಾಟವನ್ನು ಹೊಂದಿದ್ದಾರೆ. ನೋಡಿ, ಈಗ ಅವರಿಗೆ ಟಿಕೆಟ್ ಕೊಡುವಂಥದ್ದು ಬಹುತೇಕವಾಗಿ ಫಿಕ್ಸ್. ಯಾಕೆಂದರೆ ಗೆಲ್ಲುವಂಥ ಅಭ್ಯರ್ಥಿ ಅನ್ನೋದು ಲೆಕ್ಕಾಚಾರ ಆಗಿದೆ. ತಮ್ಮದೇ ಆದಂಥ ಹಿಡಿತ ಇದೆ ಅವರಿಗೆ. ಯಾಕಂದರೆ ಅಲ್ಲಿ ಸಂಸದರಾಗಿ ಅವರು ಆಯ್ಕೆಯಾಗಿದ್ದರು 2004ರಲ್ಲಿ. ಆಮೇಲೆ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಒಂದು ಬಾರಿ ಗೆದ್ದಿದ್ದಾರೆ ಅವರು, 99ರಲ್ಲೇನೋ MLA ಕೂಡ ಆಗಿದ್ದರು ಅವರು. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಮುದ್ದಹನುಮೇಗೌಡರು ಘರ್ ವಾಪಸಿ ಆಗೋದು ಬಹುತೇಕ ಫಿಕ್ಸ್ ಅನ್ನೋದು ಈ ಮೂಲಕ ಗೊತ್ತಾಗ್ತಿದೆ. ಬೆಳವಣಿಗೆ ನೋಡ್ತಾ ಇದ್ದರೆ ಯಾವಾಗ ಅಧಿಕೃತನ, ಅದರ ಜೊತೆಗೆ ಸೋಮಣ್ಣಗೆ ಅಲ್ಲಿ ಮತ್ತೆ BJPಯಿಂದ ಟಿಕೆಟ್ ಕನ್ಫರ್ಮ್ ಆಗುವಂಥ ಚರ್ಚೆ ಆದಮೇಲೆ ಈ ರೀತಿ ಬೆಳವಣಿಗೆ ಆಗ್ತಿದೆಯಾ ಅಂತ? ಪ್ರಭು, ಮಾಜಿ ಸಂಸದ, ಕಾಂಗ್ರೆಸ್ ಪಕ್ಷದ ನಾಯಕ BJPಗೆ ಹೋಗಿದ್ರು ಮುದ್ದಹನುಮೇಗೌಡರು. ಯಾಕಂದ್ರೆ ಕಳೆದ 2019ರ ಲೋಕಸಭಾ ಚುನಾವಣೆಯಲ್ಲಿ ಹಾಲಿ ಸಂಸದರಾಗಿದ್ರು ಕೂಡ ಕಾಂಗ್ರೆಸ್ ಅವರಿಗೆ ಟಿಕೆಟ್ ಅನ್ನ ನಿರಾಕರಿಸಿತ್ತು. ಕಾರಣ JDS ಮತ್ತೆ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ ಪ್ರಧಾನಿ ದೇವೇಗೌಡರು ತುಮಕೂರಿನಿಂದ ಕಣಕ್ಕಿಳಿದಿದ್ರು. ಆಗ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಶುರುವಾಗಿತ್ತು. ದೇವೇಗೌಡರನ್ನ ಗೆಲ್ಲಿಸ್ಬೇಕಾ ಅಥವಾ ಅವರನ್ನ ಸೋಲಿಸ್ಬೇಕಾ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಾಗಿ ಕೊನೆಗೆ KN ರಾಜಣ್ಣ ಅವರ ಬಣ ದೇವೇಗೌಡರನ್ನ ಪರಾಭವಗೊಳಿಸುವಲ್ಲಿ ಸಕ್ಸಸ್ ಆಗಿತ್ತು. ಸೊ ಇದು ಆಗ ದೇವೇಗೌಡರಿಗೆ ಹಿನ್ನಡೆಯಾಗಿದ್ರೆ ಮುದ್ದಹನುಮೇಗೌಡರಿಗೂ ಕೂಡ ಸಾಕಷ್ಟು ಅನ್ಯಾಯ ಆಗಿತ್ತು. ಯಾಕೆಂದ್ರೆ ಹಾಲಿ ಸಂಸದರಾಗಿದ್ದಂಥವ್ರು ಕಾಂಗ್ರೆಸ್ ಪಕ್ಷದಿಂದ, ಅಂತವ್ರಿಗೆ ಟಿಕೆಟ್ ಅನ್ನ ಮಿಸ್ ಮಾಡ್ಲಾಗಿದ್ದಂಥದ್ದು ಅವ್ರಿಗೂ ಕೂಡ ಅನ್ಯಾಯ ಆಗಿತ್ತು. ಇದೀಗ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ವಾಪಸ್ ಆಗುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮುದ್ದಹನುಮೇಗೌಡರು ಮುಂದುವರಿಸಿದ್ದಾರೆ. ಗುಬ್ಬಿ ಶ್ರೀನಿವಾಸ್ ಅವರ ಸಮ್ಮುಖದಲ್ಲಿ ಅವರು KN ರಾಜಣ್ಣ ಅವರನ್ನ ಮೊನ್ನೆ ತುಮಕೂರಿನಲ್ಲಿ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ರು. ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ವಾಪಸ್ ಆಗ್ತೇನೆ ಅನ್ನುವಂತ ಒಂದು ಮಾತನ್ನು ಕೂಡ ಅವರ ಬಳಿ ಹೇಳಿದ್ರು. ಹಾಗಾಗಿ KN ರಾಜಣ್ಣ ಕೂಡ ಒಪ್ಕೊಂಡಿದ್ರು ಅದಕ್ಕೆ. ಯಾಕಂದ್ರೆ ತುಮಕೂರಿನಲ್ಲಿ ಕಾಂಗ್ರೆಸ್ಗೆ ಅಭ್ಯರ್ಥಿಗಳಿರ್ಲಿಲ್ಲ.
ಮುರಳೀಧರ ಹಾಲಪ್ಪ ಅವರು ಈ ಬಾರಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಸಾಕಷ್ಟು ಓಡಾಟವನ್ನ ನಡೆಸಿದ್ರು. ಯಾಕೆಂದ್ರೆ ಯಾರು ಕೂಡ ಕಾಂಗ್ರೆಸ್ಗೆ ಅಭ್ಯರ್ಥಿಗಳಿಲ್ಲ ಅನ್ನುವಂತ ಕಾರಣಕ್ಕೆ ಒಂದು ಕಡೆ ಕೆಪಿಸಿಸಿ ವಕ್ತಾರ ನಟರಾಜ್ ಗೌಡ ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ತುಮಕೂರಿನಲ್ಲಿ ಒಕ್ಕಲಿಗ ಸಮುದಾಯದ ಮತಗಳು ನಿರ್ಣಾಯಕ ಆಗಿರೋದ್ರಿಂದ ಇಬ್ರು ಕೂಡ ಈ ಬಾರಿ ಟಿಕೆಟ್ಗೆ ಬೇಡಿಕೆಯನ್ನ ಇಟ್ಟಿದ್ರು. ಆದ್ರೆ ಈಗ ಮುದ್ದನ್ಮೇಗೌಡರು ಒಂದು ವೇಳೆ ಅಧಿಕೃತವಾಗಿ ಕಾಂಗ್ರೆಸ್ಗೆ ವಾಪಸ್ ಆಗಿದ್ದೇ ಆದ್ರೆ ಬಹುತೇಕವಾಗಿ ಅವ್ರಿಗೆ ಟಿಕೆಟ್ ಅನ್ನ ಕೊಡುವಂತ ಸಾಧ್ಯತೆಗಳಿದೆ. ಯಾಕೆಂದ್ರೆ ವರ್ಚಸ್ಸಿದೆ, ತುಮಕೂರಿನಲ್ಲಿ ಸಾಕಷ್ಟು ವರ್ಚಸ್ಸಿದೆ. ಕಾಂಗ್ರೆಸ್ನ ಮತ ಬ್ಯಾಂಕ್ ಕೂಡ ಬಹಳ ಸ್ಟ್ರಾಂಗ್ ಆಗಿದೆ. ಹಾಗಾಗಿ ಮುದ್ದನ್ಮೇಗೌಡರು ವಾಪಸ್ ಬರೋದ್ರಿಂದ ಕಾಂಗ್ರೆಸ್ಗೆ ಅಲ್ಲಿ ಪ್ಲಸ್ ಪಾಯಿಂಟ್ ಕೂಡ ಆಗತ್ತೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನು ಕೂಡ ಅವರು ಭೇಟಿಯನ್ನ ಮಾಡಿದ್ದಾರೆ. ಇಬ್ಬರ ಜೊತೆ ಮಾತುಕತೆಯನ್ನು ಕೂಡ ಮುದ್ದನ್ಮೇಗೌಡರು ನಡೆಸಿದ್ದಾರೆ. ಅವರಿಂದಲೂ ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ಸಿಕ್ಕಿದೆ ಅನ್ನುವಂತ ಮಾಹಿತಿಗಳಿದೆ. ಹಾಗಾಗಿ ಮುದ್ದನ್ಮೇಗೌಡರು ಶೀಘ್ರದಲ್ಲೇ ಕಾಂಗ್ರೆಸ್ ಪಕ್ಷಕ್ಕೆ ವಾಪಸ್ ಆಗ್ತಾರೆ ಅನ್ನುವಂತ ಮಾಹಿತಿಗಳಿದೆ. ಅವರು ವಾಪಸ್ ಆಗಿದ್ದೇ ಆದ್ರೆ ಬಹುತೇಕವಾಗಿ ಅವರಿಗೆ ಟಿಕೆಟ್ ಅನ್ನ ಕೊಡುವಂತ ಸಾಧ್ಯತೆಗಳಿದೆ. ಯಾಕೆಂದ್ರೆ ಮುಕ್ತವಾಗಿ ಇಟ್ಕೊಳ್ಳಲಾಗಿತ್ತು. ಕಾಂಗ್ರೆಸ್ನಲ್ಲೂ ಕೂಡ ತುಮಕೂರಿನ ಟಿಕೆಟ್ ಅನ್ನ ಯಾರಿಗೆ ಕೊಡಬೇಕು ಅನ್ನುವಂತಹ ಚರ್ಚೆಗಳು ಶುರುವಾಗಿತ್ತು. ಒಂದು ಕಡೆ ಸೋಮಣ್ಣ ಅವರನ್ನೇ ಕರೆತಂದು ಅಲ್ಲಿ ಟಿಕೆಟ್ ಅನ್ನ ಕೊಡಬೇಕು, ಅವರು ಹೇಗಿದ್ರು ಈಸಿಯಾಗಿ ಗೆದ್ದು ಬರ್ತಾರೆ, ತುಮಕೂರಿನಲ್ಲಿ ಅವರ ಪ್ರಭಾವ ಕೂಡ ಹೆಚ್ಚಾಗಿದೆ, ಮಠದ ಜೊತೆ ಅನ್ಯೋನ್ಯ ಸಂಬಂಧ ಇದೆ ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಇತ್ತು. ಸೋಮಣ್ಣ ಅವರು ಕೂಡ ಬಿಜೆಪಿಯಿಂದ ಹೊರ ಬರ್ತಾರೆ, ಕಾಂಗ್ರೆಸ್ಗೆ ಸೇರ್ತಾರೆ ಅನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿತ್ತು. ಆದ್ರೆ ಸೋಮಣ್ಣ ಎಲ್ಲೋ ಒಂದು ಕಡೆ ಪಕ್ಷದಲ್ಲೇ ಉಳಿಯುವಂತಹ ಒಂದು ನಿರ್ಧಾರಗಳು ಈಗ ಬಹುತೇಕವಾಗಿ ಖಚಿತ ಆಗ್ತಾ ಇದೆ. ಯಾಕೆಂದ್ರೆ ತುಮಕೂರಿನ ಬಿಜೆಪಿ ಅಭ್ಯರ್ಥಿಯಾಗಿ ಬಹುತೇಕವಾಗಿ ಸೋಮಣ್ಣ ಅವರೇ ಕಣಕ್ಕಿಳಿಯೋದ್ರಿಂದ ಮುದ್ದನ್ಮೇಗೌಡರು ಕೂಡ ಅಲ್ಲಿ ಕಾದುಕೊಳ್ತಿದ್ರು, ಬಿಜೆಪಿಯಲ್ಲಿ ನನಗೆ ಟಿಕೆಟ್ ಸಿಗಬಹುದು ಅನ್ನುವಂತ ನಿಟ್ಟಿನಲ್ಲಿ. ಈಗ ಸೋಮಣ್ಣ ಅವರು ಅಲ್ಲಿ ಫಿಕ್ಸ್ ಆಗಿರೋದ್ರಿಂದ ಹೇಗಿದ್ರು ನನಗೆ ಟಿಕೆಟ್ ಇಲ್ಲಿ ಇದ್ರೂ ಸಿಗೋದಿಲ್ಲ ಅನ್ನುವಂತ ಕಾರಣಕ್ಕೆ ಈಗ ಕಾಂಗ್ರೆಸ್ ಬಾಗಿಲು ಬಡ್ದಿದ್ದಾರೆ. ಅಧಿಕೃತವಾಗಿ ಈಗ ಸ್ಪಂದನೆ ಕೂಡ ಸಿಕ್ಕಿದೆ. ಇನ್ನೊಮ್ಮೆ ಚರ್ಚೆಯನ್ನ ಮಾಡಿ ಅಂತಿಮವಾಗಿ ಮುದ್ದನ್ಮೇಗೌಡರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಳ್ಳುವಂತ ಒಂದು ಸಾಧ್ಯತೆಗಳು ಖಚಿತ ಆಗ್ತಾ ಇದೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.